ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಿಸಿಟಿವಿ ವಿಡಿಯೋ ಇದೀಗ ವೈರಲ್ ಆಗಿದೆ. ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಕರಾವಳಿ ನಗರಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಿಸಿಟಿವಿ ವಿಡಿಯೋ ಇದೀಗ ವೈರಲ್ ಆಗಿದೆ. ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಕರಾವಳಿ ನಗರಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಇದರ ನಡುವೆ ಸುಹಾಸ್ ಶೆಟ್ಟಿಯ ಭೀಕರ ಹತ್ಯೆಯು ಕೂಡ ಮತ್ತೊಂದು ಸಿಸಿಟಿವಿ ದೃಶ್ಯ ಸಖತ್ ವೈರಲ್ ಆಗ್ತಾ ಇದೆ. ನೋಡಿ, ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಆ ಬುಲೋರೋ ವ್ಯಾನ್ ಇತ್ತಲ್ಲ, ಆ ಫಿಶ್ ಗಾಡಿ ಇತ್ತಲ್ಲ, ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅದು ಈಗ ಸಿಸಿಟಿವಿಯಲ್ಲಿ ಬಯಲಾಗ್ಬಿಟ್ಟಿದೆ. ನೋಡಿ, ಸುಹಾಸ್ ಕಾರನ್ನ ಮೀನು ಸಾಗಾಟದ ಪಿಕಪ್ ವಾಹನ ಚೇಸ್ ಮಾಡಿದೆ. ವಾಹನ ಡಿಕ್ಕಿ ಹೊಡೆದು ಚೇಸ್ ಮಾಡಿರುವಂತಹ ವಾಹನ ಯಾವ ರೀತಿ ಇದೆ ಅಂತಂದ್ರೆ, ಕೊಲೆ ಆರೋಪಿ ಸಫ್ವಾನ್ ಚಲಾಯಿಸ್ತಾ ಇದ್ದಂತಹ ಮೀನು ಸಾಗಾಟದ ಪಿಕಪ್ ವಾಹನ ಇದಾಗಿರುವಂತದ್ದು. ಭಾನುವಾರ ಸಂಜೆ 3 ಗಂಟೆ ಬಜಪೆ ಚಲೋ ನಡೆಸಲು ಒಂದಿಷ್ಟು ನಿರ್ಧಾರ ಕೂಡ ಮಾಡಿದೆ ಅಂತದ್ದು ಗೊತ್ತಾಗ್ತಾ ಇದೆ. ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಿಸಿಟಿವಿ ವಿಡಿಯೋ ಇದೀಗ ವೈರಲ್ ಆಗಿದೆ. ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಕರಾವಳಿ ನಗರಿ ಬೂದಿ ಮುಚ್ಚಿದ ಕೆಂಡದಂತೆ ಆಗಿದೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನು ಕೈಗೊಂಡಿದ್ದಾರೆ. ಇದರ ನಡುವೆ ಸುಹಾಸ್ ಶೆಟ್ಟಿಯ ಭೀಕರ ಹತ್ಯೆಯು ಕೂಡ ಮತ್ತೊಂದು ಸಿಸಿಟಿವಿ ದೃಶ್ಯ ಸಖತ್ ವೈರಲ್ ಆಗ್ತಾ ಇದೆ. ನೋಡಿ, ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಸಿಸಿಟಿವಿಯಲ್ಲಿ ಪ್ರಮುಖವಾಗಿ ಇಲ್ಲಿ ಆ ಬುಲೋರೋ ವ್ಯಾನ್ ಇತ್ತಲ್ಲ, ಆ ಫಿಶ್ ಗಾಡಿ ಇತ್ತಲ್ಲ, ಸಂಪೂರ್ಣವಾಗಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅದು ಈಗ ಸಿಸಿಟಿವಿಯಲ್ಲಿ ಬಯಲಾಗ್ಬಿಟ್ಟಿದೆ. ನೋಡಿ, ಸುಹಾಸ್ ಕಾರನ್ನ ಮೀನು ಸಾಗಾಟದ ಪಿಕಪ್ ವಾಹನ ಚೇಸ್ ಮಾಡಿದೆ. ವಾಹನ ಡಿಕ್ಕಿ ಹೊಡೆದು ಚೇಸ್ ಮಾಡಿರುವಂತಹ ವಾಹನ ಯಾವ ರೀತಿ ಇದೆ ಅಂತಂದ್ರೆ, ಕೊಲೆ ಆರೋಪಿ ಸಫ್ವಾನ್ ಚಲಾಯಿಸ್ತಾ ಇದ್ದಂತಹ ಮೀನು ಸಾಗಾಟದ ಪಿಕಪ್ ವಾಹನ ಇದಾಗಿರುವಂತದ್ದು. ಮೀನು ಸಾಗಾಟದ ವಾಹನ ಓವರ್ಟೇಕ್ ಮಾಡುತ್ತಿದ್ದಂತ ದೃಶ್ಯ ಜನರು ನಿಂತು ನೋಡ್ತಾ ಇದ್ರು. ವಾಹನ ಡಿಕ್ಕಿ ಹೊಡೆದು ಅಟ್ಟಾಡಿಸಿಕೊಂಡು ಹೋಗುವಾಗ ಜನ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ರು. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಎನ್ಐಗೆ ಒಪ್ಪಿಸಲು ಒಂದಿಷ್ಟು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈ ಕೃತ್ಯದಲ್ಲಿ 30ಕ್ಕೂ ಅಧಿಕ ಜನ ಶಾಮೀಲಾಗಿರುವ ಶಂಕೆಯು ಕೂಡ ವ್ಯಕ್ತವಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಪ್ರಕರಣ ಎನ್ಐಗೆ ಒಪ್ಪಿಸಲು ಹಿಂದೂ ಸಂಘಟನೆ ಒಂದ್ ಕಡೆ ಆಗ್ರಹ ಕೂಡ ಮಾಡ್ತಾ ಇರುವಂತದ್ದು. ಅಂತಂದ್ರೆ ಭಾನುವಾರ ಸಂಜೆ 3 ಗಂಟೆ ಬಜಪೆ ಚಲೋ ನಡೆಸಲು ಒಂದಿಷ್ಟು ನಿರ್ಧಾರ ಕೂಡ ಮಾಡಿದೆ ಅಂತದ್ದು ಗೊತ್ತಾಗ್ತಾ ಇದೆ. ಬಜಪೆಯ ಶಾರದಾ ಮಂಟಪದಲ್ಲಿ ಹಕ್ಕೊತ್ತಾಯ ಸಭೆಯು ಕೂಡ ನಡೆದಿತ್ತು. ಜಿಲ್ಲೆಯಾದ್ಯಂತ ಸಾವಿರಾರು ಜನ ಸೇರುವಂತ ನಿರೀಕ್ಷೆಯೂ ಕೂಡ ಇದೆ. ವಿಚಾರಣಾಧೀನ ಕೈದಿಗಳ ದಾಳಿ ಕೆಲ ದಿನಗಳ ಹಿಂದೆ ಜೈಲಿನಲ್ಲಿ ದಾಳಿಯೊಂದು ನಡೆದಿತ್ತು. ನೋಡಿ, ಮೊಹಮ್ಮದ್ ಆರಿಫ್ ಒಂದಿಷ್ಟು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಆರೋಪಿಯ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಆರೋಪಿ ಮೇಲೆ ವಿಚಾರಣಾಧೀನ ಕೈದಿಗಳು ದಾಳಿಯನ್ನು ನಡೆಸಿದ ಘಟನೆಯೂ ಕೂಡ ಸೋಮವಾರ ರಾತ್ರಿ ನಡೆದಿರುವಂಥದ್ದು. ಮಂಗಳವಾರ ನಗರದಲ್ಲಿ ಜಿಲ್ಲಾ ಕಾರಾಗೃಹದಲ್ಲಿ ಈ ಹಲ್ಲೆ ನಡೆದಿತ್ತು. ಸಕ್ರಿಯ ಹಿಂದೂ ಕಾರ್ಯಕರ್ತ 42 ವರ್ಷ ವಯಸ್ಸಿನ ಕಾಟಿಪಳ್ಳಿ ಕೋಡಿಕೆರೆ ನಿವಾಸಿ ಆಗಿರುವಂತಹ ಸುಹಾಸ್ ಶೆಟ್ಟಿ ಬರ್ಬರ ಕೊಲೆಯಾಗಿಬಿಟ್ಟಿತ್ತು. ಅಷ್ಟಕ್ಕೂ ಸುಹಾಸ್ ಶೆಟ್ಟಿ ಯಾರು, ಆತನ ಏನಿದ್ದು, ಅವನ ಮೇಲೆ ಪ್ರಕರಣಗಳು, ಆರೋಪಗಳೇನು, ಇನ್ನು ದ್ವೇಷದ ಕೊಲೆ ಏನು ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದಿಷ್ಟು ವಿವರವಾಗಿ ಹೇಳ್ತಾ ಹೋದ್ರೆ, ಮೇ 1 ಗುರುವಾರ ರಾತ್ರಿ ಸುಹಾಸ್ ಶೆಟ್ಟಿ ಕಾರ್ನಲ್ಲಿ ಬಜಪೆ ಕಡೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಕಿನ್ನಿ ಪದವು ಜಂಕ್ಷನ್ ಬಳಿ 6 ಮಂದಿ ತಂಡ ಒಂದು ಬೆನ್ನಟ್ಟಿ ಬಿಭತ್ಸವಾಗಿ, ಅಂತಂದ್ರೆ ಯಾವ ರೀತಿಯಾಗಿ ಬಿಭತ್ಸವಾಗಿ ಹತ್ಯೆ ಮಾಡ್ತಾರೆ ಅಂತಂದ್ರೆ ಅದು ನೋಡೋಕ್ಕೂ ಕೂಡ ಆಗೋದಿಲ್ಲ. ಅಂದ್ರೆ ಕೊಲೆಗೆ ಸ್ಕೆಚ್ ನಡೆದಿರುವ ಬಗ್ಗೆ ಪೊಲೀಸರು ಒಂದಿಷ್ಟು ತನಿಖೆಯನ್ನ ಮೊದಲೇ ಮಾಹಿತಿಯನ್ನ ಇರುತ್ತೆ. ಸ್ವತಃ ಸುಹಾಸ್ ಶೆಟ್ಟಿಗೂ ಕೂಡ ಪೊಲೀಸ್ ಇಲಾಖೆ ಹೇಳಿತು. ನೋಡಿ, ಅಂದ್ರೆ ಯಾವ ರೀತಿ ಅಂತಂದ್ರೆ ಈ ದ್ವೇಷದ ಕೊಲೆ ಆಯಿತು, ಏನ್ ಕಥೆನೋ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೂ ಕೂಡ ತನಿಖೆಯಲ್ಲೇ ಇರುವಂಥದ್ದು. ದ್ವೇಷದ ಕೊಲೆ ಯಾಕಂದ್ರೆ ಸೂರತ್ ಕಲ್ನಲ್ಲಿ 2022 ಜುಲೈ 26 ನಡೆದಂತ ಮೊಹಮ್ಮದ್ ಆರಿಫ್ನ ಕೊಲೆ ಪ್ರಕರಣದ A1 ಆರೋಪಿ ಯಾರಾಗಿದ್ರು ಅಂತಂದ್ರೆ ಅದು ಸುಹಾಸ್ ಶೆಟ್ಟಿ ಆಗಿದ್ದ.
ಹೌದು, ನೆಟ್ಟಾರು ಪ್ರವೀಣ್ ಕೊಲೆಯಲ್ಲಿಗೂ ಕೂಡ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ಫಾಜಿಲ್ ಎಂಬಾತನ ಕೊಲೆ ನಡೆಯುತ್ತೆ. ನೋಡಿ, ಈ ಕೊಲೆ ಪ್ರಕರಣದಲ್ಲಿ ಸುಭಾಷ್ ಶೆಟ್ಟಿ ಪ್ರಕರಣ A1 ಆರೋಪಿಯಾಗಿ ಜೈಲು ಸೇರ್ತಾನೆ. ಕಳೆದ ಮಾರ್ಚ್ನಲ್ಲಿ ಹೈಕೋರ್ಟ್ನಿಂದ ಜಾಮೀನು ಪಡೆದು ಸುಭಾಷ್ ಶೆಟ್ಟಿ ಒಂದಿಷ್ಟು ಹೊರಗೆ ಬರ್ತಾನೆ. ಹೀಗಾಗಿ ಸುಭಾಷ್ ಶೆಟ್ಟಿ ಹತ್ಯೆ ದ್ವೇಷದ ಕೊಲೆ ಆಗಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಸುಭಾಷ್ ಶೆಟ್ಟಿ ವಿರುದ್ಧ ಇರುವಂತಹ ಪ್ರಕರಣಗಳೇನು ಹಾಗಾದ್ರೆ ಅಂದ್ರೆ, ಸುಭಾಷ್ ಶೆಟ್ಟಿ ವಿರುದ್ಧ ಸೂರತ್ಕಲ್ ಫಾಜಿಲ್ ಕೊಲೆ ಪ್ರಕರಣ ಅಷ್ಟೇ ಅಲ್ಲದೆ ಬಜಿಪೆ, ಬೆಳ್ಳತಂಗಡಿ, ಸೂರತ್ಕಲ್ ವ್ಯಾಪ್ತಿಯಲ್ಲಿ ಅಂತಂದ್ರೆ ಆ ಸೂರತ್ಕಲ್ ವ್ಯಾಪ್ತಿಯಲ್ಲಿ ಒಟ್ಟು 5 ಪ್ರಕರಣಗಳಿದ್ದು 2010ರಲ್ಲಿ ನಡೆದಂತ ಕೊಲೆ ಪ್ರಕರಣದಲ್ಲೂ ಕೂಡ ಈತ ಆರೋಪಿಯಾಗಿದ್ದ ಅಂತ ಪೊಲೀಸ್ ಮೂಲಗಳು ಹೇಳಿವೆ. ರೌಡಿ ಶೀಟರ್ ಆಗಿದ್ದ ಸುಭಾಷ್ ಶೆಟ್ಟಿ ಮೇಲೆ ಇತ್ತು ಒಟ್ಟು 5 ಪ್ರಕರಣಗಳು. ಮಂಗಳೂರು ನಗರದಲ್ಲಿ 4 ಹಾಗೂ ಜಿಲ್ಲೆಯಲ್ಲಿ 1 ಪ್ರಕರಣ ಸುಭಾಷ್ ಶೆಟ್ಟಿ ವಿರುದ್ಧ ದಾಖಲಾಗಿತ್ತು. ಬಜಿಪೆ ಠಾಣೆಯಲ್ಲಿ 3, ಬೆಳ್ಳತಂಗಡಿ ಹಾಗೂ ಸೂರತ್ಕಲ್ ಠಾಣೆಯಲ್ಲಿ ತಲಾ 1 ಪ್ರಕರಣ ದಾಖಲಾಗಿತ್ತು. ಒಟ್ಟು 5 ಪ್ರಕರಣಗಳು ಇವನ ಮೇಲೆ ಇತ್ತು. ನೋಡಿ, 5 ಪ್ರಕರಣದಲ್ಲಿ 2 ಪ್ರಕರಣಗಳು ಒಂದಿಷ್ಟು ಸುಭಾಷ್ ಶೆಟ್ಟಿಯನ್ನ ಖುಲಾಸೆಗೊಂಡಿತ್ತು. ಇನ್ನು 2 ಪ್ರಕರಣಗಳು ಒಂದಿಷ್ಟು ವಿಚಾರಣೆ ಹಂತದಲ್ಲಿತ್ತು. ಹಾಗೂ ಇನ್ನೊಂದು ಪ್ರಕರಣದಲ್ಲಿ ಶಿಕ್ಷೆಗೂ ಕೂಡ ಒಳಗಾಗಿದ್ದ. ಶಿಕ್ಷೆಯಾದ ಪ್ರಕರಣ ಯಾವುದೋ ಅಂತಂದ್ರೆ ಬೆಳ್ಳತಂಗಡಿ ಪೊಲೀಸ್ ಠಾಣೆಯಲ್ಲಿ 2026ರಲ್ಲಿ IPC ಸೆಕ್ಷನ್ 160 ಅಡಿ ದಾಖಲಾದಂಥ ಪ್ರಕರಣದಲ್ಲಿ ಆತನಿಗೆ ಶಿಕ್ಷೆಯಾಗಿತ್ತು. ಸುಹಾಸ್ ಕೊಲೆ ಆರೋಪಿಗಳ ಹೆಸರ ಸುಳಿವು ಕೂಡ ಒಂದಿಷ್ಟು ಸಿಕ್ಕಿದೆ. ಅವರ ವಶಕ್ಕೆ ತಂಡ ಒಂದಿಷ್ಟು ರಚನೆ ಕೂಡ ಮಾಡಿತ್ತು. ಬಂಟ್ವಾಳದಲ್ಲಿ ಅಂತ್ಯಕ್ರಿಯೆ ಕೂಡ ನಡೀತು. ಸೊ ಮೆರವಣಿಗೆಗೆ ಅವಕಾಶ ಕೂಡ ಬಗ್ಗೆ ತೀರ್ಮಾನವೂ ಕೂಡ ಮಾಡಲಾಗುವುದು ಅನ್ನೋಂಥ ವಿಚಾರವೂ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತು. ಯಾಕಂದ್ರೆ BJP ನಾಯಕರುಗಳಾಗಿರ್ಬೋದು, ಕಾಂಗ್ರೆಸ್ ನಾಯಕರುಗಳಾಗಿರ್ಬೋದು, ಒಂದಿಷ್ಟು ಅಂತಂದ್ರೆ ಯಾರೇ ಆದಂಥ ಒಬ್ಬರ ಕಾರ್ಯಕರ್ತರು ಏನಾದರೂ ಒಂದಿಷ್ಟು ಕೊಲೆ ಆದಂಥ ಸಂದರ್ಭದಲ್ಲಿ, ಏನೇ ಆದಂಥ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯವಾಗಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ನಾವು ನೋಡ್ತಾ ಇರ್ತೀವಿ, ಯಾವಾಗಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳು ಸಹಜವಾಗಿ ಆಗಿರುತ್ತೆ. ಸೊ ಈಗ ಹಿಂದೂ ಪರ ಕಾರ್ಯಕರ್ತ ಆಗಿದ್ದಂತಹ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು CCTV ವಿಡಿಯೋ ವೈರಲ್ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಯಾವ ರೀತಿಯಾಗಿ ಅವರನ್ನ ಹತ್ಯೆ ಮಾಡಿದ್ರು ಸಂಪೂರ್ಣವಾಗಿ ಆ CCTVಯಲ್ಲಿ ಕಾರು ತಂದು ಡಿಕ್ಕಿ ಹೊಡಿತಾರೆ. ಆ ಕಾರಿಗೆ ಯಾವ ರೀತಿ ಪಿಕಪ್ ವಾಹನ ಬಂದು ಕಾರು ಡಿಕ್ಕಿ ಹೊಡೆಯುತ್ತೆ, ಅದೆಲ್ಲವೂ ಕೂಡ ದೃಶ್ಯಾವಳಿಗಳು ನೋಡಿದಂತಹ ಸಂದರ್ಭದಲ್ಲಿ ಏನ್ರಿ ಇದು, ರಾಜ್ಯದಲ್ಲಿ ಏನಾಗ್ತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನುವಂಥದ್ದು. ನೋಡಿ, ಯಾವಾಗ ಈ ಕರಾವಳಿಯಲ್ಲಿ ಸುಭಾಷ್ ಶೆಟ್ಟಿ ಕೊಲೆ ಆಗುತ್ತೆ, ಕೊಲೆ ಬಳಿಕ ಕರಾವಳಿ ನಗರಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತಾಗ್ಬಿಟ್ಟಿದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬಹಳ ಬಿಗಿ ಭದ್ರತೆಯನ್ನ ವಹಿಸ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಅಂತಂದ್ರೆ ಈ ರೀತಿ ಕೊಲೆಗಳು ಮತ್ತೆ ರಾಜ್ಯದಲ್ಲಿ ಮರುಕಳಿಸಬಾರ್ದು, ಕರಾವಳಿ ಭಾಗದಲ್ಲಿ ಮರುಕಳಿಸಬಾರ್ದು ಅನ್ನುವಂಥ ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು 24x7 ಅಂತಂದ್ರೆ 24 ಗಂಟೆಗಳ ಕಾಲ ಸಂಪೂರ್ಣವಾಗಿ ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಯಾಕಂದ್ರೆ ಅಮಾಯಕ ಜೀವ ಯಾರ್ದು ಕೂಡ ಹೋಗಬಾರ್ದು ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತೇ ಇದೆ. ಯಾರೋ ಏನೇನೋ ಒಂದಿಷ್ಟು ತಮ್ಮ ದ್ವೇಷ ರಾಜಕಾರಣಕ್ಕಾಗಿ, ತಮ್ಮ ದ್ವೇಷಕ್ಕಾಗಿ ಯಾರ್ಯಾರೋ ಹೋಗ್ತಾರೆ. ಆದರೆ ಇಲ್ಲಿ ಸಾಯೋದು ಮಾತ್ರ ಬಡವರ ಮಕ್ಕಳು ಅಂತಾನೆ ಹೇಳ್ಬೋದು. ಯಾರೇ ಆದರೂ ಕೂಡ ಇಲ್ಲಿ ಸಾಯೋದು ಮಾತ್ರ ಬಡವರ ಮಕ್ಕಳೇ. ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕೀಯ ನಾಯಕರ ಮಕ್ಕಳು ಸಾಯೋದಿಲ್ಲ. ಅವ್ರು ಯಾರು ಕೂಡ ಮುಂದೆ ಬಂದು ನಿಲ್ಲೋದಿಲ್ಲ. ಯಾರೂ ಕೂಡ ಅವರು ಏನು ಮಾತಾಡೋದಿಲ್ಲ. ಸಾವಿನಲ್ಲೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮಾಡುವಂಥ ಜನರು ಕೂಡ ಇದ್ದಾರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸದಿರಲಿ ಅಂತಾನೆ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.